ಮೊನ್ನೆನೂ ಪೇಂಟ್ ಮಾಡಿಸಿದ್ದೀನಿ. ಇದೆಲ್ಲ ಏನಿದು ಮಣ್ಣು? ಮನೆಯಿಂದ ನೋಡಿದ್ರೆ ಮನೆಯಿಂದನೂ ಎಲ್ಲ ಮಣ್ಣೆಲ್ಲ ಆಗೈತೆ. ಎಲ್ಲ ಗೋಡೆಗೆಲ್ಲ ಮಣ್ಣೆಲ್ಲ ಕಲಸಿ ಗೋಡೆಗೆಲ್ಲ ಮೆತ್ತಿದಂಗೆ ಕಾಣಿಸ್ತಾ ಐತೆ. ಯಾರು ಹಿಂಗೆ ಮಾಡ್ತಾಯಿದ್ದಾರೆ? ಗೋಡೆಗೆಲ್ಲ ಮೆತ್ತಿದ್ದಾರೆ. ಹಿಂದೆ ಎಲ್ಲ ನೋಡಿದ್ರೆ ಗೋಡೆ ಒಂಥರ ಕಲಸಿ ಹಿಂಗೆ ಎಸ್ತಂಗೈತೆ. ಮೇಲಕ್ಕೆಲ್ಲ ಕೆಳಗೆಲ್ಲಾದರೂ ಆಗಿದ್ರೆ ಬಿಡು, ಏನೋ ಕೆಳಗೆ ಸ್ವಲ್ಪ ಗಲೀಜಾಗೈತೆ ಅನ್ಬೋದಾಗಿತ್ತು. ಆದರೆ ಗೋಡೆಗೆ ಹಿಂದೆ ಹೆಂಗೆ ಗೋಡೆಗೆಲ್ಲ ಎಸ್ತವ್ರೆ ಗೊತ್ತಾ? ಇನ್ಯಾರೋ ಅದೇ ಬೇಕಲ್ಲ ಮಾಡ್ತಾ ಇದ್ದಾರಾ? ಇದೇನಾದ್ರೂ ಈ ಮುತ್ತುನೇ ಮಾಡ್ತಾ ಇದ್ದಾಳೆ ಅನ್ನಿಸ್ತೈತೆ ನನಗೆ. ನಾನು ಗೃಹ ಪ್ರವೇಶಕ್ಕೆ ಕರೆದಿಲ್ಲ ಅನ್ನೋ ಸಿಟ್ಟಿ ಅದು ಯಾರು ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ. ಹೊಸ ಮನೆ ಬಂದಿದ್ದ ತಕ್ಷಣ ಜನಗಳಿಗೆ ಬಂದುಬಿಡುತ್ತೆ. ಹಳೆ ಮನೇಲಿ ಇದ್ದಾಗ ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ, ಬಡವರಾಗಿದ್ದರೆ ಹಿಂಗೆ ಇರಲಿ ಅಂತಾರೆ. ಆದರೆ ಸ್ವಲ್ಪ ಏನಾದ್ರೂ ಮನೆಗಿನೇ ಕಟ್ಕೊಂಡು ಮುಂದೆ ಬತ್ತಿದಂಗೆ ಜನಕ್ಕೆ ಹೊಟ್ಟೆ ಉರಿ ಬಂದುಬಿಡುತ್ತೆ. ನಾನು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಮನೆ ಬರ್ತಿದ್ದಂಗೆ ಎಷ್ಟು ಜನದ ಕಣ್ಣು ನನ್ನ ಮೇಲೆ ಬಿದ್ದಿದೆಯೋ ಏನಿಲ್ಲ. ಜನಗಳೆಲ್ಲ ಹಂಗೆ ಅಂದಷ್ಟು, ಜನಗಳೆಲ್ಲ ಹಂಗೆ ಮಾಡಿದಷ್ಟು ಇನ್ನು ನನಗೆ ಒಳ್ಳೆಯದೇ ಆಗುತ್ತೆ. ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರ ಕೈ ಹಿಡಿತಾನಲ್ಲ ಅಷ್ಟು ಸಾಕು. ನನ್ನ ಮೇಲೆ ಕೇಡು ಬಯಸೋರು ಇದ್ದಷ್ಟು ದೇವ್ರ ಬಲ ನನಗಿದ್ದೇ ಇರುತ್ತೆ. ನಮ್ಗೆ ಎಷ್ಟು ಜನ ಕೇಡು ಬಯಸ್ತಾರೋ ಅದಕ್ಕೆ ನಮಗೆ ದೇವ್ರು ಅಷ್ಟು ಆಶೀರ್ವಾದ ಮಾಡ್ತಾನಂತೆ. ನಮ್ಗೆ ಕೆಟ್ಟದ್ದು ಬಯಸೋರು ಇದ್ರೇ ಒಳ್ಳೇದು. ಏನಣ್ಣ ಮನೆ ಸುತ್ತೂರ ಎಲ್ಲನ ಹಂಗೆ ಗಲೀಜಾದಂಗೆ ಆಗೈತೆ? ಒಂಥರ ಮಣ್ಣೆಲ್ಲನ ಎಲ್ಲ ಕಲಸಿ ಹಿಂಗೆಲ್ಲ ಮೆತ್ತಿದಂಗೆ ಗೋಡೆಗೆಲ್ಲ ಮಣ್ಣಾಗ್ಬಿಟ್ಟೈತಲ್ಲ. ಏನು ಮಳೆನೂ ಬಂದಿಲ್ಲ ಬಿಡಪ್ಪ, ಮಣ್ಣು ಸಿಡ್ದೈತೆ ಅನ್ನೋಕ್ಕೆ. ಇದೇನಿದು ಅಷ್ಟು ಹೆಂಗಾಗೈತೆ? ಯಾಕೆ ಹಿಂಗೆ ಆಗೈತಣ್ಣ? ಯಾರಾದರೂ ಏನಾದರೂ ಮಾಡಿದಾರ? ಅದನ್ನೇ ಸ್ವಾತಿ ನಾನು ನೋಡ್ತಾ ಇದ್ದೆ, ಯಾಕೆ ಹಿಂಗೆ ಆಗೈತೆ ಅಂತ. ತಾತಗೆ ಹೇಳಿದ್ಕೆ ಯಾಕೆ ಆಗೈತೆ ಬಿಡತ್ತಾತ, ಅದೇನು ಹಂಗೆ ಇರಲ್ಲ ಬಣ್ಣ ಹೊಡೆದಿರೋದು ಅಂತ ತಾತ. ಈಗ ನಗಲೆಲ್ಲ ಪೇಂಟ್ ಮಾಡ್ಸೋಕ್ಕಾಗುತ್ತಾ? ಮನೆಗೆ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಒಂದು ಸತಿ ಬಣ್ಣ ಹೊಡಿಸ್ತೀವಿ ಅಂದರೆ 1,00,000 ದುಡ್ಡು ಬೇಕು. ಹಗಲೆಲ್ಲ ಯಾರು ಮಾಡಿಸ್ತಾರೆ ಮನೆ ಪೇಂಟ? ಮಾಡ್ಸೋಕ್ಕಾಗಲ್ಲ. ಒಂದು ಸತಿ ಪೇಂಟ್ ಮಾಡಿಸಿದ್ರೆ ಒಂದು 7-8 ವರ್ಷ, ಒಂದು 10 ವರ್ಷವರೆಗೂ ನಾವು ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡ್ರೆ 10 ವರ್ಷ ಚೆನ್ನಾಗಿರುತ್ತೆ ಪೇಂಟು ಮನೆಗೆ ಹೊಡ್ಸಿದ್ದು. ಒಟ್ಟಿನಲ್ಲಿ ನೀಟಾಗಿ ಇಟ್ಕೋಬೇಕು. ನಾನು ಅದಕ್ಕೆ ನೋಡೋಣ ಅಂತ ನಾನು ನೋಡಿದ್ರೆ ಎಲ್ಲ ಮನೆ ಹಿಂದೆ ನೋಡಬೇಕು, ಎಲ್ಲ ಇಲ್ಲಿಡು ಮಣ್ಣು ಕಲಸಿ ಮೇಲಕ್ಕೆಲ್ಲ ಎಸ್ತವ್ರೆ. ಹಿಂಗೆ ಎಸ್ತವ್ರೆ. ಅದಕ್ಕೆ ನಾನು ನೀರು ಬಿಡೋಣ ಅಂದ್ಕೊಂಡೆ. ನೀರು ಬಿಟ್ಟರೆ ಹಿಂಗೆಲ್ಲ ತಿರುಗಿ ಮೇಲೆಲ್ಲ ಇಲ್ಲೇ ಎಲ್ಲ ಗಲೀಜಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡಮ್ಮ ಎಂಥ ಹೊಟ್ಟೆ ಉರಿ ಜನ. ನನಗೆ ನಾ ಮುತ್ತನೇ ಮಾಡಿದ್ದಾಳೆ ಅನ್ನಿಸ್ತೈತೆ ಸ್ವಾತಿ, ಅವಳೇ ಮಾಡಿರೋದು. ಎಂಥ ಜನ ಇರ್ತಾರಪ್ಪ ಮನೆ ಸುತ್ತೂರನ ಮಣ್ಣೆಲ್ಲ ಕಲಿಸ್ಬಿಟ್ಟು ಹಾಕವ್ರಲ್ಲ. ನೋಡಪ್ಪ ಎಂತೆಂಥವ್ರು ಇರ್ತಾರೆ. ಫಸ್ಟ್ ಕ್ಯಾಮ್ರಾ ಹಾಕ್ಸೋಣ. ನೀನು ಇರೋ ಕೆಲಸ ಎಲ್ಲ ಇರಲಿ, ಇರೋ ಸಾಲ ಎಲ್ಲ ಇರಲಿ, ಫಸ್ಟ್ ಮನೆಗೆ ಕ್ಯಾಮ್ರಾ ಹಾಕ್ಸಿ ಹೇಳ್ತೀನಿ. ನೋಡಿ ಹಿಂಗೆ ಅಲ್ಲೇನೆ ಮನೆ ಕಟ್ಟಿ ಮನೆ ಬತ್ತಿದಂಗೆ ಅಲ್ಲೇ ಎಷ್ಟು ಹೊಟ್ಟೆ ಕಿಚ್ಚಿನ ಜನ, ಎಷ್ಟು ಹೊಟ್ಟೆ ಕಿಚ್ಚಿಬಿಡ್ತಾರೆ. ಅದಕ್ಕೆ ಮತ್ತೆ ನಾವು ಸ್ವಲ್ಪ ಎಚ್ಚರಿಕೆಯಿಂದನ ಇರಬೇಕು ಅನ್ನೋದು. ಹೊಟ್ಟೆ ಕಿಚ್ಚು ಜನಗಳಿಗೆ. ನಾನು ನೋಡು ಧನುಷ ಹೆಂಗೆ ಮಾಡಿದ್ದಾರೆ. ಅವಳೇ ಮಾಡಿರೋದು. ಗೃಹ ಪ್ರವೇಶಕ್ಕೆ ಕರೆದಿಲ್ಲ ಅನ್ನೋ ಒಂದು ಸಿಟ್ಟಿಗೆ ಇನ್ಯಾರು ಮಾಡ್ತಾರೆ ಹೇಳು ಧನುಷ? ಯಾರೂ ಮಾಡಿಲ್ಲ. ಅವಳೇ ಮಾಡಿರೋದು. 100ಕ್ಕೆ 100 ಸತ್ಯ ಅಣ್ಣ. ಅವಳೇ ಮಾಡಿರೋದು. ಈ ಕೆಲಸ ಮಾಡಿರೋದೇ ಅವಳು. ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳೆ. ನಾನು ಇಲ್ಲೊಂದು ಸ್ವಲ್ಪ ಮುಂದೆಗಡೆ ಆಗಿತ್ತಾ, ಮೊನ್ನೆ ಎಲ್ಲ ಗೃಹ ಪ್ರವೇಶದಲ್ಲಿ ಏನಾದರೂ ಹಂಗೆ ಆಗಿರ್ಬೇಕೇನೋ. ಜನ ಎಲ್ಲ ಬರ್ತಾ ಹೋಗ್ತಾ ಇದ್ರು. ಎಲ್ಲ ಸ್ವಲ್ಪ ಏನಾದರೂ ಎಲ್ಲೋ ಮಳೆನೂ ಬಂದಿಲ್ಲ. ಕೆಸರಾಗೈತೆ ಅಮ್ಮಕ್ಕೆ. ನೋಡಿ ಎಂಥ ಕೆಲಸ ಮಾಡೋರು. ಮಣ್ಣೆಲ್ಲ ಕಲಿಸ್ಬಿಟ್ಟು ಎಲ್ಲ ಮೇಲಕ್ಕೆಲ್ಲ ಎಸ್ಬಿಟ್ಟವಳಲ್ಲ. ಸುತ್ತೂರ ಗೋಡೆಗೆಲ್ಲ ಕಾಂಪೌಂಡ್ ಗೋಡೆ, ಹಿಂದೆಗಡೆ ಗೋಡೆಗೆಲ್ಲ ಎಸ್ಬಿಟ್ಟವಳಲ್ಲ. ಇನ್ನೆಷ್ಟು ಇರಬೇಡ. ಮೊದಲು CC ಕ್ಯಾಮ್ರಾ ಹಾಕ್ಸೋಣ ಹೇಳ್ತೀನಿ. ಕ್ಯಾಮ್ರಾ ಹಾಕಿದ್ರೇನೆ ಗೊತ್ತಾಗೋದು ಮನೆಗೆ. ನಾನು ಅದಕ್ಕೆ ಫಸ್ಟಿಗೆ ಹೇಳಿದೆ, ಬಿಡ ಮಾತ ನೀನು ಒಳ್ಳೆಗೆಲ್ಲ ಏನು ಅಂತಂದೆ. ಅದೇ ಮತ್ತೆ ನಾನು ಹಂಗಂದೆ. ಕೆಟ್ಟ ಜನ ಇರ್ತಾರೆ, ಒಳ್ಳೆಯವರಲ್ಲ ಹಾಕ್ಸು ಅಂತ. ನಮ್ಮಣ್ಣ ದುಡ್ಡು ಸುಮ್ಮನೆ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಹಳ್ಳಿಯಾಗೆಲ್ಲ ಏನು ಬಿಡತ್ಲಾಗೆ ಯಾರು ಬರ್ತಾರೆ? ಹಂಗೆಲ್ಲನ ಕಳ್ತನ ಮಾಡೋಕ್ಕೂ ಅಂಥದ್ಕೆಲ್ಲ ಕಳ್ರಿ ಎಲ್ಲ ಯಾರು ಬರೋಲ್ಲ ಹಳ್ಳಿಯಾಗೆಲ್ಲನ ಅಂತ ಅವನು ಹಂಗೆ ಅಂದನಂತಾಗಿ. ನೋಡು ಎಂತೆಂಥವ್ರು ಇರ್ತಾರೆ ನೋಡು. ಇವಳೆ ಸ್ವತಿ ಅವಳೇ ಮಾಡಿರೋದು. ಮನೆ ಆದಮೇಲೆ ಗೃಹ ಪ್ರವೇಶ ಆದಮೇಲೆ ಇದೆಯಲ್ಲ, ಜನಗಳಿಗೆ ಕಣ್ಣು ಬೀಳುತ್ತೆ ಅನ್ಬೇಡ. ಎಲ್ಲರ ಮೇಲೂ ಎಲ್ಲ ನಿನ್ನ ಮೇಲೆ ಬಿದ್ದುಬಿಟ್ಟೈತಿ. ಫಸ್ಟ್ ದೃಷ್ಟಿ ತೆಗಿಸ್ಬೇಕಾಯ್ತು ಒಂದು ಸತಿ. ದೃಷ್ಟಿ ತೆಗ್ಸಿದ್ರೆ ದೃಷ್ಟಿ ಎಲ್ಲ ಹೋಗ್ಬಿಡೋದು. ಬಿಡು ಜೀವನ್. ಈಗ ನಮಗೆ ಕೆಟ್ಟದ್ದು ಬಯಸೋರು ಇದ್ದಷ್ಟು ನಮ್ಗೆ ಒಳ್ಳೇದೇ ಆಗುತ್ತೆ. ಯಾಕಂದರೆ ಈಗ ನಾನು ಮನೆ ಕಟ್ಟಿದ ತಕ್ಷಣ ಹೊಟ್ಟೆ ಉರ್ಕೊಂಡು ಏನೆಲ್ಲ ಕೇಣಿ ಕಿತಾಪತಿ ಮಾಡೋ ಅಂಥ ಜನಗಳು ಅವ್ರ ಉದ್ಧಾರ ಆಗಲ್ಲ. ಈಗ ನನಗೆ ಒಳ್ಳೇದು ಮಾಡ್ತಾನೆ ದೇವರು. ನಾನು ಇವತ್ತು ₹1 ಸಾಲ ಇಲ್ದಂಗೆ ಮನೆ ಕಟ್ಟಿದ್ದೀನಿ. ಇನ್ನೂ ನನಗೆ ಸಂಬಳ ಬರುತ್ತೆ. ಇನ್ನು ಮುಂದೆ ಹೋಗ್ತೀನಿ ನಾನು. ನಾನು ಹೆಂಗೋ ಸಾಲ ಇಲ್ದಂಗೆ ಮನೆ ಕಟ್ಟಿದ್ನಲ್ಲ, ಅದೇ ಬಿಡು. ಅವರೆಲ್ಲ ಹಂಗೆ ಅನ್ಕೊಳ್ಳೋದ್ರಿಂದ, ಹಂಗೆ ಆಡೋದ್ರಿಂದ ಇನ್ನೂ ನಾನು ₹1 ಸಾಲ ಇಲ್ದಂಗೆ ಮನೆ ಕಟ್ಟಿದ್ದೀನಿ. ಗೃಹ ಪ್ರವೇಶ ಮಾಡಿದೆ, ಎಲ್ರೂ ಮಾಡಿದೆ. ತಲೆ ಕೆಡಿಸ್ಕೊಂಬಲ್ಲ ಬಿಡು. ನಾನು ಇನ್ಮೇಲೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಗಿದ್ದೆಲ್ಲ ಆಗಲಿ, ಮಾಡೋರೆಲ್ಲ ಮಾಡಲಿ. ಅದೇನು ಮಾಡ್ತಾರೆ ಮಾಡಲಿ, ನೋಡೋಣ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಹೇಳಿ. ಅಂದರೆ ದೇವ್ರ ಆಶೀರ್ವಾದ ಇರುತ್ತೆ.
ಎಷ್ಟು ಜನ ನಮ್ಮ ಮೇಲೆ ಕೆಟ್ಟದ್ದು ಬಯಸ್ತಾರ ದೇವ್ರ ಆಶೀರ್ವಾದ ಇರುತ್ತೆ ಬಿಡು ಜೀವನ. ನಾನು ಹಂಗೆ ಅನ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅನ್ಕೋಬಾರ್ದಣ್ಣ, ಹಂಗೆ ಅನ್ಕೊಂಡ್ರೆ ಇನ್ನೊಂದು ಮಾಡ್ತಾರೆ. ಅಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದು ಯಾರು ಮಾಡ್ಯಾರ ಅಂತ, ಅದು ಯಾರೆಲ್ಲ ಗಾಡಿಗೆಲ್ಲ ಮಣ್ಣು ಎಸ್ತಾರೆ ಅಂತೇಳಿ ನೋಡ್ಬಿಟ್ಟು ಕಂಡಿಡ್ದು ಸರಿಯಾಗಿ ಉಗ್ಳತ್ ಕಲಿ. ಉಗುತ್ರೇನೆ ಇನ್ನೊಂದ್ಸತಿ ಇನ್ನೊಂದು ಮಾಡಲ್ಲ. ಇವತ್ತು ಎಲ್ಲ ಬೀಳ್ದವ್ರಪ್ಪ, ನಾಳೆ ದಿನ ಇನ್ನೊಂದು ಮಾಡ್ತಾರೆ. ಅವಾಗ ಏನು ಮಾಡ್ತೀಯ? ಹೊರಕ್ಕೆ ಬೆಳ್ದವ್ರೆ, ನಾಳೆ ದಿನ ಒಳಗೆ ತಂದು ಮಣ್ಣು ಕಲಸಿ ಗಾಡಿಗೆಲ್ಲ ಮೇಯ್ತಾರೆ. ಅವಾಗ ನೀನು ಸುಮ್ಮನೆ ಇರ್ತೀಯ? ಚೆನ್ನಾಗಿ ಕಾಣೋದು ನೋಡೆ, ಪೇಂಟ್ ಎಲ್ಲ ಆಗಿರೋದು ನೋಡಿ ಚೆನ್ನಾಗಿ ಕಾಣೋದು ನೋಡೆ ಏನೋ ಮಾಡೋರು ಕೇಣಿ ಕಿತ್ತಾಪತ್ತೀನಿ. ಇಲ್ಲ ಅಣ್ಣ, ಸುಮ್ಮನೆ ಬಿಡಬೇಡ ನೀನು. ಅದು ಯಾರು ಅಂತ ನೋಡಿ ನಾನು ಧನುಷನೇ ಕಂಡು ಹಿಡಿತೀವಿ. ನಾನು ಧನುಷನೇ ಬಿಡಲ್ಲ. ಅವಳೇ ಕಣೆ ಮುಟ್ಟು ಬಿಟ್ರಿ ಇನ್ಯಾರೂ ಮಾಡಿಲ್ಲ ಬಿಡು ಸ್ವಾತಿ. ನಾನು ಹೇಳ್ತಾ ಇದ್ದೀನಲ್ಲ, ಅವಳೇ ಮಾಡಿರೋದು. 100ಕ್ಕೆ 100 ಅವಳೇ ಮಾಡಿರೋದು. ಅವಳು ಬಿಟ್ರಿ ಇನ್ಯಾರು ಮಾಡ್ತಾರೆ ಹೇಳಿಂಥ ಕೆಲಸನ? ಅವಳೇ ಮಾಡಿರೋದು. ನನಗೇನೋ ಅವಳ ಮೇಲೆ ಡೌಟು. ಅವಳೇ ಮಾಡಿರೋದು ಅಂತಲೇ ನನಗೆ ಅನುಮಾನ ಇರೋದು. ಅವಳೇ ಮಾಡಿರೋದು ಸರಿ. ಹಿಂಗೆ ನಾವು ಡೈರೆಕ್ಟಾಗಿ ಕೇಳೋಕೆ ಹೋದರೆ ಏನು ಹೇಳ್ತಾಳೆ ಗೊತ್ತಾ? ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ, ಏನೈತೆ ನಿಮ್ಮ ಹತ್ರ ಸಾಕ್ಷಿ ಅಂತ ಕೇಳ್ತಾಳೆ. ಅವಾಗ ಏನು ಹೇಳೋಣ? ನಾವು ಈಗ ಮೊನ್ನೆ ಎಲ್ಲ ಸಾಕಾಗ್ಬಿಟ್ಟಿತ್ತು ಗೃಹಪ್ರವೇಶದಲ್ಲೆಲ್ಲನ ನಿದ್ದೆ ಮಾಡ್ತಾ ಇದ್ದೀವಿ. ರಾತ್ರಿ ಟೈಮಲ್ಲಿ ಬಂದು ಮಾಡಿದ್ದಾರೆ ಯಾರ ಎಲ್ಲ ಹಿಂಗೆ ಮಾಡೋಗ್ಬಿಡೋಣ ಅಂತ ಕಲಿಸ್ಬಿಟ್ಟು ಮೇಲಕ್ಕೆಲ್ಲ ಹಿಂಗೆ ಗೋಡೆಗೆಲ್ಲನ ಎಸ್ತಿರೋದು ಮಣ್ಣು ಕಲಸಿ ಕೆಮ್ಮಣ್ಣು. ನೋಡಪ್ಪ ಎಂತೆಂಥವ್ರು ಇರ್ತಾರೆ. ಪೇಂಟ್ ಎಲ್ಲ ಗಲೀಜಾಗಲಿ, ಚೆನ್ನಾಗಿ ಕಾಣಬಾರ್ದು, ಅಸಹ್ಯ ಕಾಣಲಿ ಮನೆ ಅಂತ ಚೆನ್ನಾಗಿ ಕಾಣಿಸ್ತಾ ಐತಲ್ಲ ಅದಕ್ಕೆ. ರೋಡಿಗೆ ಬೇರೆ ಐತೆ, ಚೆನ್ನಾಗಿ ಎದ್ದು ಹೊಡಿತಾ ಐತೆ ನಮ್ಮ ಮನೆ. ಅದನ್ನು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಜನಗಳಿಗೆ. ಏನಾನು ಒಂದು ಮಾಡ್ತಿರ್ತಾರೆ ಬಿಡು. ಹಿಂಗೆ ಕೇಣಿ ಕಿತಾಪತಿ ಮಾಡೋರೆಲ್ಲ ಯಾವತ್ತೂ ಉದ್ಧಾರ ಆಗಲ್ಲ. ದೇವರು ನೋಡ್ತಿರ್ತಾನೆ, ಒಳ್ಳೇದು ಕೆಟ್ಟದ್ದು ಅದೆಲ್ಲ ಮೇಲೊಬ್ಬ ನೋಡ್ತಾ ಇರ್ತಾನೆ. ಈಗ ನಮಗೆ ಇವತ್ತು ನಾವು ಒಳ್ಳೇದು ಮಾಡಿರೋದಕ್ಕೆ ಇವತ್ತು ದೇವರು ಅಂತ ತನ್ನ ಕೊಟ್ಟಿರೋದು. ನನಗೆ ಇವತ್ತೊಂದು ಗೌರ್ಮೆಂಟ್ ಕೆಲಸ ಐತೆ, ಇವತ್ತು 4 ಕಾಸು ಸಂಪಾದನೆ ಮಾಡಿದ್ದೀನಿ, ನಾನು ಮನೆ ಕಟ್ಕೊಂಡಿದ್ದೀನಿ. ನಾನೇನೀಗ ಯಾರಿಗಾನ ಮೋಸ ಮಾಡಿ ತಂದಿರೋದಲ್ಲ, ಯಾರಿಗಾನ ನಾನು ಇಸ್ಕೊಂಡು ನಾನು ಅವ್ರಿಗೆ ಮೋಸ ಮಾಡಿ ಇಲ್ಲ ನಾನು ಕತ್ಕೊಂಬಂದಿದ್ದಲ್ಲ, ಏನಲ್ಲ. ನಾನು ಕಷ್ಟಪಟ್ಟು ದುಡ್ಡು ಇವತ್ತು ಕಟ್ಟಿರೋದು, ಅದಕ್ಕೆ ದೇವರು ಅಂತೂ ತನ್ನ ಕೊಟ್ಟಿರೋದು ನನಗೆ. ಇಲ್ಲ ಅಂದಿದ್ರೆ ನಾನು ಹಿಂಗಿರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಕಣಮ್ಮ. ಬೇಡಣ್ಣ, ನಮಗೆ ಗೊತ್ತೈತೆ ನೀನು ಹೆಂಗೆ ಅಂತ. ನೀನೇ ನಮ್ಮ ಹತ್ರ ಅದನ್ನೆಲ್ಲ ಹೇಳೋಂಥದ್ದೇನಿಲ್ಲ. ನನಗೆ ಚೆನ್ನಾಗಿ ಗೊತ್ತೈತೆ ನಮ್ಮಣ್ಣ ಹೆಂಗೆ ಅಂತ. ನಮ್ಮಣ್ಣ ಇವತ್ತು ಹೆಂಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನಿರು. ನಾನೆಲ್ಲನ ಕಂಡಿಡ್ತೀನಿ, ಅದು ಯಾರು ಮಾಡ್ಯಾರ ಅಂತ ತಿಳ್ಕೊಂತೀನಿ, ತಿಳ್ಕೊಂಡು ಮಾತಾಡ್ತೀನಿ. ಸುಮ್ಮನಿರು. ನಾನು ಸ್ವಾತಿ ಇದೀವಲ್ಲ, ಅದು ಯಾರಂತ ತಿಳ್ಕೊಂತೀವಿ ನೋಡಿ. ಹಿಂಗೆ ಮಾಡಿದ್ರೆ ಹೆಂಗೆ? ಅವಪ್ಪ ಇವಂಗೆ ಬಿಡತ್ತದೇ ಮಾಡೋಕ್ಕಾಗುತ್ತೆ, ಮಣ್ಣು ಹೋಗುತ್ತೆ ಮಳೆ ಬಂದರೆ ಅಂತೈತೆ ಅವ ತಾತನೂ. ನಾನು ಹಂಗೆ ಅಂದೆ. ಆ ತಾತಂತ ಹೇಳಿದ್ಕೆ ಬಿಡಪ್ಪ ಮಣ್ಣು ತಾನೆ, ಅದೇ ಬಿಸಿಲಿಗೆ ಒಣಗೊಂಡು ಹೋಗುತ್ತತ್ತ, ಅದೇ ಮಣ್ಣು ಎಸ್ತಾರಂತ ಏನು ತಲೆ ಕೆಡಿಸಿ ಅಂತೈತಿ. ಅಷ್ಟೇನೆ ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸ್ಕೊಂಬಲ್ಲಪ್ಪ, ಇವ್ರು ಏನು ಮಾಡಿರೋಮ್ಮಂಗಿರ್ಬೇಕು ಅಂದ್ರೆ ನಾಳೆ ದಿನ ಇನ್ನೊಂದು ಮಾಡ್ತಾನೆ. ಸುಮ್ಮನೆ ಈಗಳಪ್ಪ ಇನ್ನು ಮೊನ್ನೆ ಇನ್ನೊಂದು ಮಾಡಿಸ್ಬಿಟ್ಟು ಇವಾಗ ಹಿಂಗೆ ಮಾಡಿಬಿಟ್ರೆ ಇನ್ನು ಎಷ್ಟು ದಿವಸ ಬೇಕು ಇದೆಲ್ಲ ಪೇಂಟ್ ಕೆಲಸ ಆಗೋಷ್ಟು? ಎಷ್ಟು ದಿನ ಬೇಕು ಇನ್ನೂ? ಇನ್ನೂ ಜಸ್ಟ್ ಮನೆನ ಮಾಡಿಸಿ ಇನ್ನು ವರ್ಷಾನ್ಗಟ್ಲೆ ಇರಬೇಕು. ಆಗಲೆಲ್ಲ ಮಾಡ್ಸೋಕ್ಕಾಗುತ್ತಾ ಮನೆ ಪೇಂಟ? ಯಾರು ಮಾಡ್ಸೋಕ್ಕಾಗಲ್ಲ. ಆಗಲ್ಲಪ್ಪ. ಅವರು ಮಾಡೋ ಅಂಥವ್ರು, ಇಂಥ ಕೆಲಸ ಮಾಡೋ ಅಂಥವ್ರು ಅರ್ಥ ಮಾಡ್ಕೋಬೇಕು, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಯಪ್ಪ ಈ ಹಳ್ಳಿಗಳಾಗೆ ಹಂಗೆ ಅಪ್ಪ. ಹಳ್ಳಿನೇ ಬೆಸ್ಟ್ ಅನಿಸುತ್ತೆ. ಈ ಕಣ್ಣಿಗೆ ಕಮ್ದಂಗೆ ಎಲ್ಲಾದ್ರೂ ಬೆಂಗಳೂರು ಕಡೆಗೆ ಹೋಗೋಣ ಅನಿಸುತ್ತೆ. ಬೆಂಗಳೂರು ಕಡೆಗೆ ಹೋದರೆ ಅಯ್ಯೋ ನಮ್ಮ ಹಳ್ಳಿನೇ ಬೆಸ್ಟಪ್ಪ, ಅಲ್ಲೇನು ಬೆಂಗಳೂರು ಜೀವನ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ಈ ಹಳ್ಳಿಗಳಾಗ ಹೆಂಗೆ ಅಂದರೆ ಯಾರೋ ಒಂದು ಸ್ವಲ್ಪ ಮುಂದುವರೆದವ್ರೆ ಅಂದರೆ ಟೌನ್ಗಳಾಗಾದರೆ ಒಬ್ಬರ ಬಗ್ಗೆ ಒಬ್ರು ಯಾರೋ ತಲೆ ಕೆಡಿಸ್ಕೊಳಲ್ಲ. ಅವ್ರು ಎಷ್ಟೇ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಕಟ್ಟಲಿ ಸುಮ್ಮನೆ ಇರ್ತಾರೆ. ಬಿಡೋರು ದುಡ್ದವ್ರೆ ಅವ್ರು ಮಾಡ್ಕೊಂಡವ್ರೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಕಟ್ಟಿದ್ರು ಜನ ಅಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ. ಆದರೆ ಇಲ್ಲಿ ಹಳ್ಳಿಗಳಲ್ಲಿ ಐತಲ್ಲ ಯಪ್ಪ ಯಾರಾದರೂ ಸ್ವಲ್ಪ ಚೆನ್ನಾಗಿ ಮನೆ ಕಟ್ಟಿ ಏನಾದರೂ ಮುಂದುವರೆದೇ ಇದ್ದಾರೆ ಅಂತಂದರೆ ಏನಾದ್ರು ಒಂದು ಕೇಣಿ ಕಿತಾಪತಿ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಕೆಟ್ಟದ್ದಾಗಬೇಕು ಅಂತ ಬಯಸ್ತಾ ಇರ್ತಾರೆ ಅಷ್ಟೇ. ನಮ್ಮ ದನ ಗೋಡೆಗೆಲ್ಲನ ಎಲ್ಲ ಮಣ್ಣೆಲ್ಲ ಕಲಿಸ್ಬಿಟ್ಟು ಹಿಂದೆ ಎಲ್ಲನ ಮೆತ್ಬಿಟ್ಟಿವ್ರೆ. ಈ ಕಡೆ ಸೈಡಲ್ಲೆಲ್ಲನ ಮಣ್ಣೆಲ್ಲನ ಹಾಕ್ಬಿಟ್ಟವ್ರೆ. ಅದು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ನಮಗೇನ ಮುತ್ತು ಮೇಲೇ ಡೌಟು. ನಮ್ಮ ಅಣ್ಣ ಬಿಡತ್ಲಾಗ ಅಂತಾನೆ, ನಾವು ಮಾತ್ರ ಬಿಡಲ್ಲ. ನಾನು ಧನುಷ ಇಬ್ಬರು ಸೇರ್ಕೊಂಡು ಏನಿಲ್ಲ ನೋಡ್ರಿ. ಸರಿಯಾಗಿ ಅದು ಯಾರು ಮಾಡ್ಯಾರ ಅಂತ ಕಂಡಿಡ್ತೀವಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.